ಇರೋ ಯಾಕೆ ಟೆನ್ಷನ್ ತೋತಿ? ಹೌದು ನಿನ್ನ ಗಂಟ ಮಾಡಿದ್ರೆ ಆಡಿ ಒಂದು ಯಾಡು. ನನ್ನ ಗಂಡನ ರಾಡಿ ನನಗಿಂತ ಹೆಚ್ಚ ಯಾರಿಗೆ ಗೊತ್ತೈತೆ ಹೇಳು? ಎಷ್ಟು ಪ್ರೀತಿ ಕೊಟ್ಟಿನಿ, ಆದರೂ ನನ್ನ ಮ್ಯಾಲೆ ಒಂದು ಸೌತಿ ತಂದ ಬಿಟ್ಟ. ಸೌತಿನ ತಂದ್ರೆ ತರವಾಲಕ್ಕ ಒಂದು ಮಗನ ಹುಟ್ಟಿಸಿದೆ, ಅದು ಹೆಣ್ಣಲ್ಲ ಗಂಡ. ಹುಟ್ಟಿಸಿ ಏನು ಮಾಡಿದೆ? ಅದ ಎರಡನೇ ಹೆಂಡತಿನ ಕರ್ಕೊಂಡು ಅಡ್ಡಾಡೋಕೆ ಮುಂದೆ ಆಕ್ಸಿಡೆಂಟ್ ಆಗಿ ಸತ್ತ. ಆ ಹುಡುಗನ ನನ್ನ ಮಗ ಮೂಲ ಮಾಡಿ ಹೋದ ನಿನ್ನ ಮಗಂದ ಆಸ್ತಿ ತಿನ್ನಾಕ. ಅವ ಹಂಗದಾನತ್ ಗೊತ್ತಿದ್ರೆ ನನ್ನ ನಳೆ ಅದಾನ ಅನ್ನೋದು ನೋಡ್ತಿರ್ಕಿಲ್ಲ, ನಾನ ಕೊಲ್ತೀನಿ ಅವನ್ನ. ಆದ್ರೂ ಈಗ ಸುಮ್ಮಿರೋದಿಲ್ಲ. ಈಗರ ಏನಾತ? ಆ ಮೂಲ ಆಗಿದ್ದ ಮಗನ ನಾ ಬಿಡಂಗಿಲ್ಲ. ಏ ಸಂಪಂಡ ನೀನ ಯಾಟ್ ಹರಾಡ್ತಿ? ಅದನ್ನೆಲ್ಲ ನೋಡ್ಕೊಳಕ್ ನಿಮ್ಮ ಅಜ್ಜ ಇಲ್ಲ? ಯಪ್ಪ ಏನ್ ಮಾಡ್ದೀಗ? ನಿನ್ನ ಗಂಡ ನಿನ್ನ ಮಗನ ಹೆಸರಲ್ಲೇ ಬರೀ 30 ಎಕರೆ ಹೊಲ ಹಚ್ಚಿದ. ಆ ಎರಡನೇ ಹೆಂಡತಿ ಮಗನ ಹೆಸರಲ್ಲೇ ಒಂದು 100 ಎಕರೆ ಹೊಲ ಹಚ್ಚಿದ. ಏ ಮೊಮ್ಮಗನ, ನೀ ಏನು ತಲೆ ಕೆಡ್ಸ್ಕೊಬೇಡ, ನಾ ಅದನು. ಆ ಮಗ ಕೇರಳಕ್ಕೆ ನೌಕರಿ ಮಾಡ್ತಾನಂತ ಹೇಳಿ ಹೋಗಿ ಅಲ್ಲಿದ ಒಂದು ಹುಡುಗಿನ ಲವ್ ಮಾಡ್ಕೊಂಡ ಇಲ್ಲಿ ಕರ್ಕೊಂಡು ಬಂದ ನಾವು. ಯಾಕಪ್ಪ ಅಂದ್ರೆ ಇಲ್ಲಿದ ಒಂದು 100 ಎಕರೆ ಹೊಲ ಏನೈತ್ಲ ಅದನ್ನ ಮಾರಿ ಮತ್ತೆ ಹೊಳ್ಳಿ ಹೋಗಿ ಅಲ್ಲೇ ಕೇರಳದಾಗ ಸೆಟ್ಲ್ ಆಗದ ನಾವು. ಆ ಮಗನ ನಾ ಬಿಡ್ತಾನ ತಿಳ್ಕೊಂಡು ನಮ್ಮ ಏರಿಯಾದಾಗ ಬಂದು ಸಿಕ್ಕೊಂಡ ನನ್ನ ಮಗ ಅವ. ಆ ಮಗನ ನಾ ಹಿಡ್ಕೊಂಡು ಬಂದು ಕೊಂದ ಇದ ಹೊಲದಾಗನ ಮುಚ್ಚಿ ಬಿಡ್ನು ಮಗನ ಅವನ. ನೀ ತಲೆ ಕೆಡ್ಸ್ಕೊಬೇಡ ಮೊಮ್ಮಗನ. ನಿಮ್ಮ ಅಕ್ಕ ತಮ್ಮಂದು ಮುಗ್ದೈತಂದ್ರೆ ಹೋಗೋಣ. ಯಾವ್ದ ಏನ್ ಮಾಡೋಣ ರೀ? ಹೆಂಗ್ ಕಾಣಕತ್ತೀನಿ? ಹೆಂಗ್ ಕಾಣತಿ ತಾಯಿಲಿ? ಇದಕ್ಕೆ ರೊಕ್ಕ ಕೊಟ್ಟಿಯಲ್ಲಿ? ಹಾ ರೀ. ಎಷ್ಟ್ ಕೊಟ್ಟಿ? 200. 200. ಮತ್ತೆ ಇದ್ರ ಮೇಲೆ ಭರೋಸೆ ಐತಿ ನೋಡ್ಲಾ? ನನಗೇನು ಕೇಳತ್ತಿ? ಸಿಕ್ಕಾಪಟ್ಟಿ ಮದ್ವಿ ಸೀಸನ್ ಐತಿ, ಮೈಂದ ಎಲ್ಲ ಬಾಡಿಗೆ ಮಾಡತ್ತಾರೋ ಕಾರ್. ಏನ್ ಹೇಳುದ್ ನಿಮಗ? ಹೋಗೋ ನೋಡಿ ಅದ್ ನಡ್ರಿ ಪಟ್ ಅದ್ ಬಿಡು, ನಾಷ್ಟ ತೊಗೊಂಡ್ ಬರೋ ನೆನಪಲ್ಲ ಹೊಟ್ಟೆ ಅದು ತಗೋ. ಏನಾತ? ನಾಷ್ಟ ಮಾಡೀನ್ರಿ. ಅದ ಒಂದ್ ಸ್ವಲ್ಪ ನಮ್ ತಮ್ಮ ಹೆಸ್ ತಿನ್ನತ್ಲೆ ಕಮ್ಮಿ ಬಿತ್ರಿ. ಅಲ್ಲಿ ಹೊರಗ ಮಾಡೋಣ್ರಲ್ಲ. ನಾಷ್ಟಾನು ಬಡ್ದ ನಂದಿವ ಬಂದ 4 ದಿನ ಆತ ನಿನ್ನ ಕರಿಯಾಕ ಬಂದ ನೀವು ತವ್ರ ಮನಿಗೆ ಅಂತ ಹೇಳಿ. ಫಸ್ಟ್ ದಿನ ಬಂದ ಮನುಷ್ಯರಂಗ್ ತಿಂದ, 2ನೇ ದಿನ ದನ ತಿಂದಂಗ್ ತಿಂದ, 3ನೇ ದಿನ ದೇವ್ ತಿಂದಂಗ್ ತಿಂದ. ಇವತ್ತು ಮುಗಿಸೇ ಬಿಟ್ಟ ನನ್ನ ನಾಷ್ಟ. ನೀರ ಐತೋ ಅದನ್ನು ಖಾಲಿ ಮಾಡ್ಯಾನ. ಆಯ್ತ್ರಿ ತಗೊಂಡ್ ತೊಗೊಂಬರೋಗ. ಓಯ್ ಓಯ್ ಈ ಕಡೆ ನೋಡ, ಅದೆಲ್ಲಿ ಹೋಗುದು ನೋಡ. ಅಲ್ಲೋ ನಿಮ್ಮ ಅಕ್ಕನ ಕರಿಯಾಕ ಬಂದೆವು, ನನ್ನ ಮುಂಡ ಮುಚ್ಚಾಕ್ ಬಂದೆವು. ಮನುಷ್ಯರಂಗೆ ಇರೋದು ಕಲಿ ಒಂದು ಸ್ವಲ್ಪ. ಹಂಗ ಚಾಲನ ಮಾಡಿದಿ. ಬಸ್ಲಿ ಹೋಗ್ರಿ ಅಂದ್ರೆ ಒಯ್ಲಿ ಅಂತಾಳ ನಿಮ್ಮ ಅಕ್ಕ. ಕಾರ್ದಾಗ ಬಿಟ್ಟು ಬರ್ಬೇಕತ್ತ ನಿಮಗೆ. ಇಲ್ಲಿ ಸಿಕ್ಕಾಪಟ್ಟಿ ಬಾಡಿಗೆ ಅದಾವು. ಮುಂದಿನ ತಿಂಗಳು EMI ತುಂಬೇಕು. ನಾನು ಚೈಡಿ ಹರಿದಾವ ಮಾಮಂದ ಗೊತ್ತಾಗೋಲ್ಲ. ಬಸ್ಲೆ ಕರ್ಕೊಂಡು ಹೋಗೋದಪ್ಪ ನಿಮ್ಮ ಅಕ್ಕನ. ಕಾರ್ದಾಗ ಬಿಟ್ಟು ಬರ್ರಿ, ಈ ನಮೂನಿ ಬಡಿಯಾವ ಎಲ್ಲಾರು ಸತ್ಯನಾಶ ಮಾಡಿ ಕೊಂದಿ ನಾನು. ಮಾರ ತಿನ್ನಪ್ಪ ನೀ ತಿನ್ನ, ಅಕ್ಕಿನ ಕಿರಿಯತ್ತಿ ಮಾತಿ ಮಕ್ಕಂದ ಅವ್ನು ಕೇಳ ತಿನ್ನಿ ತಿನ್. ತೋರಿ. ಹನ್ನೆರಡು ಆತ ಟೈಮ್. ನಿಮಗೆ 40 ಕಿಲೋಮೀಟರ್ ಮಟ್ಟ ನಿಮ್ಮ ಮನೆಗೆ ಬಿಟ್ಟು ವಾಪಸ್ ಬಂದು ಬಾಡಿಗೆ ಮಾಡ್ಬೇಕು. ನಾ ಗಡಬಡಿ ಮಾಡತ್ ಹೇಳಿ ನಿಮ್ಮ ತಮ್ಮಗ ಹೋಗು ನಡ್ರಿ. ಹಿಂಗ ವಟ ಮಾಡಕ್ ಹೋಗ್ಬೇಡ್ರಿ. ನಾನು ತವ್ರ ಮನಿಗೆ ನಾನು ನನ್ನ ತಮ್ಮ 4 ದಿನ ಹೋಗ್ತೀವಿ. ಆರಾಮ್ ಇರಕ್ಕಿರಿ. ಏನ್ ಆರಾಮ್ ಇರ್ತೇವ? ಗಂಡಸರ್ದೈತಿ. ಹಾ ಹೇಳ. ಏಪಾ ಸಿಕ್ಕಾಪಟ್ಟಿ ಬಾಡಿಗೆ ಅದಾವ ಕರೆ ಏನ್ ಮಾಡೋದು? ಈಕಿನ ಅಟ್ಟು ಬಿಟ್ಟು ಬರಾಕ್ ಹೊಂಟ ನೀವತ್ತ. ಮಧ್ಯಾಹ್ನ 3-4 ಗಂಟೆ ತನಕ ಬರ್ತೀನಿ. ಸ್ವಲ್ಪ ಯಾವ್ದು ಬಾಡಿಗೆ ಐತ್ರ ಹೇಳ್ದೋಸ್ತ. EMI ತುಂಬೋದೈತಿ, ಪರಿಸ್ಥಿತಿ ಕೆಟ್ಟವ್ ಐತಿ.
ಸ್ವಲ್ಪ 3 ಗಂಟೆ ಮಟ ನಿಲ್ಲತ್ತ ಹೇಳ ಅಯ್ಯೋ ನಾಟ್ ಬಿಟ್ಟು ಬರ್ತನು ಏಪ ಬಯಸಿಗೆ ಹೋಗೋದಿಲ್ಲ ಇವ್ರ ನನ್ನ ಕಾರ್ದಾಗ ಹೋಗಿ ತವ್ರ ಮನೆ ಕಾರ್ದಾಗ ಹೋಗಿ ತಮ್ಮನ ಕರ್ಕೊಂಡು ಒಳ್ಳೆ ನಿಗ್ರಹ ಹತ್ತದ ಬಾ ನಮ್ಗೆ ಏನು ಮಾಡ್ತಿ ಕೇಳ್ಬೇಕಾರ ಅವ್ರನ್ನ ಕೇಳೋ ಬೇಕಾರ ಇವ್ರನ್ನ ಮುಂದೆ ಕುಂಡಿಸಿ ಅವ್ರನ್ನ ಹಿಂದೆ ಕುಂಸ್ಕೊಂಡು ಈಗಿನ ಬಿಟ್ಟು ಆತ ಎಲ್ಲಾರು ಹೋಗಾಕ ಬರ್ತೈತೆ ಅವ್ರನ್ನ ಎಲ್ಲಿಗೆ ಹೋಗೋದೈತಿ ಹಂಗೆ ನಡಿತೈತಿ ಹಿಡ್ಕೋ ಮತ್ತು ಹಂಗಿದ್ರೆ ಹಿಡ್ಕೋ ಬರ್ತನ ತೋನ ಅಲ್ಲೇ ಹಾದ್ಯಾಗ ಬರ್ತನ ಅವ್ರನ್ನ ಹಚ್ಚಕ್ಕೆ ಏನಾರು ರಿಕ್ವೆಸ್ಟ್ ಮಾಡ್ಕೊಂಡ ಹಿಂದೆ ಮುಂದೆ ಮಾಡ್ಕೊಂಡ ಇವ್ರನ್ನ ಬಿಟ್ಟು ಬಂದು ಅದನ್ನ ಬಾಡಿಗೆ ಬಿಡ್ತೀನಿ ಸರಿ ಬರ್ತನ ಸರಿ ಈಗ ಒಂದು ಬಾಡಿಗೆ ಐತತ್ತ ರಿಚ್ ಪಾರ್ಟಿ ಅದಾರ ಅವ್ರ ಅದೊಂದು ಬಾಡಿಗೆ ಹೋತಂದ್ರೆ ಮತ್ತೆ ಎಲ್ಲ ತಪ್ತೈತಿ ಈಗ ನಿಮ್ಮನ್ನ ಅಟ್ಟು ಕುಂಸ್ಕೊಂಡ ಅವ್ರನ್ನ ಹಾದ್ಯಾಗ ಕುಂಸ್ಕೊಂಡ ನಿಮ್ಮನ್ನ ಅಟ್ಟು ಬಿಟ್ಟು ಅತ್ತ ಹೋಗಿಬಿಡ್ತಾನೆ ಪಟ್ ರೆಡಿ ಆಗ್ರಿ ಸಾಕೇಳೆ ಇವಂಗಟ್ಟು ಹೇಳ ಲಗುಟ್ ಹೇಳ ಅಂತ ಹೇಳ ಬೈರೆ ಹೊರಗೆ ನಿಂತಿರ್ತಾನೆ ಗಾಡಿ ಒರ್ಸ್ಕೊತ ಹೌರಿ ಏಪ್ಪ ಪಟ್ ತಿನ್ನ ನಿಮ್ಮ ಅಮ್ಮ ಹೊಕ್ಕೊಳಕತ್ತಾನ ಜಲ್ದಿ ಹೋಗೋಣ ನಡಿ ಲೇಟ್ ಆಗೈತಿ ಮೊದ್ಲ ಏವ ನಿಲ್ಲವ ಇನ್ನೂ ಸ್ವಲ್ಪ ಏಪ್ಪ ನಡಿ ಹೊರಗೆ ಹೋಗ್ತೀನಿ ಪಟ್ ನಡಿ ಮಾಡ್ತಾರು ಎದ್ದು ಬರ್ತಾರ ಆಮೇಲೆ ಎಲ್ಲರೂ ಹೇತಿ ಗೀತಿ ಇತ್ತು ಬಾ ಸರಿ ನಿಮ್ಮ ಅಕ್ಕನ ಎಲ್ಲ ನಿಮ್ಮ ಅಕ್ಕ ಹಾ ಬನ್ನಿ ಬಾ ಜಲ್ದಿ ಬಾ ಟೈಮ್ ಆಗೈತಿ ಹಾ ಬನ್ನಿರಿ ಹೋಗೋಣ ಏನ್ ಮಾಡ್ತೀನಿ ನೋಡ ಟೈಮ್ ನೋಡಿ ಆನ ಮನೆ ಆಗೈತೆ ಇಲ್ಲಿ ಬಾಡಿಗೆ ಇರ್ತೈತೆ ಹೇಳತ್ನಲ್ಲೋ ಹೆಂಗಾರ ಏನು ಹೆಸರಿಟ್ರಿ ಆಮೇಲೆ ನಿಮ್ಮಪ್ಪ ಖುಷಿ ಅಂತೇಳಿ ನನ್ನ ಖುಷಿನ ಹಾಳಾಗಿಬಿಟ್ಟೈತಿ ನಮ್ಮ ಅಕ್ಕಗೇನ ಅನ್ನಕ್ ಹೋಗ್ಬೇಡ್ರಿ ಆಯ್ತೋಪ ಹುಲಿ ಇಟ್ಯಾಕ ಹರಾಡತ್ತಿ ಸಮಾಧಾನ ತಗೋನಿ ಅದ ನಾವ್ ಲವ್ ಮಾಡೋತ್ನ್ಯಾಗ ಮದುವೆಕಿತ ಮೊದಲ ಖುಷಿ ಅದೆಲ್ಲ ಚಲೋ ಅನಿಸ್ತೈತೇನ ಈಗೇನ್ ಜಗಳ ಮಾಡೋದ ಬೆಳಿಗ್ಗೆ ಅದ ಸಮಾಧಾನ ತಗೋನ ಹಿಂಗ್ಯಾಕ್ ಮಾಡತ್ತಿ ಹತ್ರ ಹೋಗೋಣ ಯಾರು ಜಗಳ ಮಾಡಕತ್ತಾರ ನೀವ ಮಾಡಕತ್ತೀರಿ ಹತ್ತ ಹುಲಿ ಹತ್ತ ಜಲ್ದಿ ರೆಡಿ ಹೊಟ್ಟೆ ಹಾದ್ಯಾಗ ಯಾವ್ದೋ ಬಾಡಿಗೆ ಐತೆ ಅನ್ನಕತ್ತಿರ್ಲಿ ಅವರು ನಿಂತಾರ ಹಾದ್ಯಾಗಲ್ಲಿ ಅದ್ರ ಸಂಬಂಧ ಗಡಬಡಿ ಮಾಡತ್ತನಲ್ಲ ಇವರ ಬಾಡಿಗೆ ಹೊಸ ಬಾಡಿಗೆ ಅಂತ ಹೇಳಿಲ್ಲ ಇವ ನಮ್ ಶಂಕರಪ್ಪ ಏನು ಅವಾಗಂದ್ರ ಅದಕ್ಕೆ ಆಯ್ತು ಇಟ್ಟಾಗ ಲೇಟ್ ಮಾಡ್ತು ನಿನಗೆ ಗೊತ್ತಾಯ್ತಲ್ಲ ಅಕ್ಕ ತಮ್ಮ ಕುಡಿ ನಮ್ಮಲ್ಲಿ ನಿನಗೆ ಹನಗಲ್ಲ ಗೊತ್ತಾಯ್ತಲ್ಲ ಹೋಲ್ ಬಿಡು ಯಾವ್ದು ಬಾಡಿಗೆ ಐತೆ ಅನ್ನತ್ತಿದ್ದು ಯಾವ್ದ ಇವ್ರ ನೋಡ ನಮಸ್ಕಾರ ರೀ ನಮಸ್ಕಾರ ರೀ ಹಲೋ ಸುಗಾಣೋ ಇಕ್ಕೇನು ಸುಗಮ ಆತ ಬೇರೆ ಮಾತ ಎಲ್ಲಿ ಬಾಡಿಗೆ ತಂದೇವ್ ನೀನು ಅವನಿದ ಅವ್ರ ಭಾಷೆ ತೊಗೊಂಡು ಏನು ಮಾಡ್ತಿ ಅವ್ರ ಬೇರೆ ಹೊರ ರಾಜ್ಯದವ್ರ ಆಯ್ಕೆ ನೋಡ್ರೆ ಹುಡುಗಿ ಕೇರಳದಕ್ಕೆ ಅವ್ನು ಗುಂಗುರ್ ಕೂಲ್ದವನಲ್ಲ ಅವ ಇಲ್ಲಿ ಕರ್ನಾಟಕದವ ಅವ್ರದ್ದು ಏನೋ ಆಸ್ತಿ ಜಗಳ ಸಂಬಂಧ ಇಲ್ಲಿ ಬಂದಾರು ಅವ್ರು ಎಲ್ಲೋ ಕರ್ಕೊಂಡು ಅಡ್ಡಾಡೋದು ಇತ್ತ ಕರ್ಕೊಂಡು ಅಡ್ಡಾಡು ದಬಾಯಿಸಿ ಬಾಡಿಗೆ ಹೇಳ ನಂದೇನೈತಿಲ್ಲ ರಾತ್ರಿ ವ್ಯವಸ್ಥೆ ಅದಟ ಮರಿಬೇಡ ನೋಡ್ತೀನಿ ಅವ್ರಿಗೆ ಪದ್ಧತಿ ತಿಳಿಸಿ ಹೋಗ್ನಿ ನೋಡ್ರಿ ಸರ ನೀನೇ ಹೇಳ್ಬಿಡಪ್ಪ ಅವ ಏನು ಹೇಳ್ತಾನಂದ್ರ ಸರ ಈಗ ನಿಮ್ಮ ಬಾಡಿಗೆ ಬರೋದ ನಾನೇ ರೀ ಅದೇ ನನ್ನ ಗಾಡಿ ರೀ ಈಗ ನಿಮ್ಮ ಎಲ್ಲಾರು ಕರ್ಕೊಂಡು ಹೋಗೋದಿತ್ತಂದ್ರೆ ನಾನೇ ಬರ್ತೇನೆ ರೀ ಆದ್ರೆ ಒಂದು ಪ್ರಾಬ್ಲಮ್ ಐತ್ರಿ ಏನು ಅದೇನಂದ್ರೆ ಇವ್ರು ನಮ್ಮ ಮಿಸಸ್ ರೀ ಇವ್ರನ್ನ ತವ್ರ ಮನಿಗೆ ಬಿಡಾಕ್ ಹೊಂಟೇನ್ರಿ ನಾನು ನಿಮ್ಮನ್ನು ಇದ್ರಾಗ ಕರ್ಕೊಂಡು ಹೋಗ್ಬೇಕಂತ ಐತ್ರಿ ಇವ್ರನ್ನ ಬಿಟ್ಟು ಆಮೇಲೆ ನಿಮ್ಮನ್ನ ಎಲ್ಲೆಲ್ಲಿ ಹೋಗೋದೈತೆ ಕರ್ಕೊಂಡು ಹೋಗಿ ಬರ್ತೇನೆ ರೀ ಅದು ಏನ್ರಿ ನಿಮ್ಗೆ ಏನಾರ ಪ್ರಾಬ್ಲಮ್ ಇಲ್ಲ ಅಂದ್ರೆ ಅಷ್ಟೇ ರೀ ನೋ ಪ್ರಾಬ್ಲಮ್ ഇവരെന്താ പറഞ്ഞത് ನಾ ಪಿನ್ನೆ ಪರಿಯಾ ಕುಟ್ಟಿ ശരി ಹಾಂ ಎಲ್ಲ ಹೇಳಿದೀನಿ ತಗೋಪ್ಪ ಬೊಯ್ನಿ ನಟ್ಟು ಊರಿಗೆ ಬಿಟ್ಟ ಇವ್ರು ನೋಡಿ ಪದ್ಧತಿ ಒಂದು 2-3 ವರ್ಷ ಎಲ್ಲಿ ಅಡ್ಡಾಡ್ದು ಹೇಳ್ತಾರಲ್ಲ ಅಲ್ಲಿ ಅಡ್ಡಾಡ್ಸ್ಕೊಂಡ ಬಾಡಿಗೆ ಮಾತ್ರ ಮತ್ತು ಸಂಜೆಗೆ ನಂದು ವ್ಯವಸ್ಥೆ ಮರಿಬೇಡ ಮಾಡ್ತೀನಿ ಬರ್ತೇನೆ ರೀ ಹೋಗೋಣ್ರಿ
പക്ഷെ ഞാൻ നിങ്ങളുടെ സൈഡിൽ തന്നെ ഇരിക്കും. ಏನತ್ತಾಳಕಿ ಆಕೇನು ಹೇಳ್ತಾಳ ನನಗೇನು ಗೊತ್ತ. ನಾನು ಕೇಳದವ ಸಮಾಧಾನ ತಗೋ. ಏನು ಹೇಳ್ತಾಳ್ರಿ ಸಾಹೇಬ್ರ? ಏನಿಲ್ರಿ ಕಾರ್ನಾಗ ನಿಮ್ ಬಾಜುನಾಗ ಕುಂದ್ರತನಂತ ಕುಂತಾಳ್ರಿ. ಇವನಿಗೆ ಬಾಜು ಕುಂದಿರ್ತಾಳ. ಮತ್ತ ಅವ್ರು ಬಾಡಿಗೆ ಕೊಡ್ತಾರ ಅನ್ಬೇಕು, ಬಾಜು ಕುಂಡಿರ್ತಾನ ಅನ್ನೋರ್ಲ. ನೀ ಅದನ್ನೆಲ್ಲ ತಲ್ಯಾಗ ಹಾಕೊಂಡ್ ಶೌಚ ಮಾಡಕ್ ಹೋಗ್ಬೇಡ, ಸಮಾಧಾನ ತಗೊಂಡ್ ಸ್ವಲ್ಪ. ಮೊದ್ಲ 3 ದಿನ ತೊಗೊಂಡ್ ತಿರ್ಗಾವದಿ. ನಾನು ಬೇರೆ ತವ್ರ ಮನೆಗೆ ಹೋಗಾಕತ್ತೇನ. ನನಗೆ ಯಾಕೋ ಆಕೇನ್ ಹೆಣ್ಮಗಳು ಸರಿ ಅನ್ಸೋಳಪ್ಪ. ನಡಿ ನಮ್ ತವ್ರ ಮನ್ಯಾಗ 3 ದಿನ ಇರೋನು, ಬಾಡಿಗೆ ಬೇಡ ಏನ್ ಬೇಡ. ತೆಲಿಗಿಲಿ ಕೆಟ್ಟತನ, ಸಂಘ ತುಂಬೋದೈತೆ, EMI ತುಂಬೋದೈತೆ, ಕರೆಂಟ್ ಬಿಲ್ ಕಟ್ಟಿಲ್ಲೇನ, ತೆಲಿಗಿಲಿ ಕೆಟ್ಟೈತೆ, ಕಮ್ಮಾನ ಬಾಡಿಗೆ ಐತಿ. ಸಮಾಧಾನ ತಗೊಂಡ್ ನೀ ಸಮಾಧಾನಲೇ ತವ್ರ ಮನಿಗೆ ಹೋಗಿ ಬಾ. ಅಂತ ಅದ್ ಏನ್ ಮಾಡಂಗಿಲ್ಲ. ಇಲ್ಲಿ ಶೌಚ ಮಾಡಕ್ ಹೋಗ್ಬೇಡ, ನೀ ಬಾಡಿಗೆ ಮಾಡಕ್ ಕೊಡ್ ನನಗ. ಹಿಂದ ಕುಣಿಸ್ಬೇಕಾ? ಹಿಂದ್ ಮತ್ತ ಆಕಿ ಬಾಡಿಗೆ ಕೊಡ್ತಾಳ, ಮುಂದ್ ಕುಂಡಿರ್ತಾನ. ಮತ್ತೆ ಎಲ್ಲಿ ಕುಣಿಸ್ಲಿಕ್ಕೆ ಮ್ಯಾಲ ಕುಣಿಸ್ಲೋ. ತೆಲಿಗಿಲಿ ಕೆಟ್ಟತೇನ, ಸಮಾಧಾನ ತಗೋ. ಅವ್ರ ಮುಂದೆ ಅವ್ರು ತೆಗಿಯಾಕ ಹೋಗ್ಬೇಡ. ಇದ್ರ ಹೋಗದ್ ನೋಡ್ ಬಾಡಿಗೆ. ಬರ್ರಿ ಸಾಹೇಬ್ರ ಹೋಗುನ್ ಬರ್ರಿ. ಹಾ ಸರಿ, ഞാൻ പിന്നെ നിങ്ങൾ രണ്ടുപേരും കൈ പിടിച്ചിട്ടങ്ങ് പോവാ. ಯವ್ವ ಒಂದ್ ಸ್ವಲ್ಪ ದೂರ ನಿಂತ ಮಾತಾಡ ನೋಡು. ಯಪ್ಪ ಹೇಳ್ಕೊ ನಿನ್ ಹುಡುಗಿ ಒಂಜರ. ನೀ ಯಾಕೆ ತಿಳಿ ಕೆಡ್ಸ್ಕೊರತಿ? ಅವ್ರ ಮುಂದೆ ಬಡಿಯಾತಿ ಅಂತ ಚಪ್ಪಲ್ ತಗೋ. ಆಕಿ ಏನ್ ಹೇಳತ್ತಾಳ ನಮ್ಗೆ ಅರ್ಥ ಆಗತೈತಿ. ಯಾಕೆ ಸಮಸ್ಯೆ ಮಾಡತ್ತಿ? ಆ ಬಾಯಿ ಮೇಲೆ ಹಿಂಗ್ಯಾಕ್ ಮಾಡತ್ತಿ? ಕೈ ಹಿಡಿಯತ್ತಾಳ ಆಕಿ, ಏನು ಒಯ್ಯಾತಾಳ ನನ್ನ. ಇನ್ನು ಅದನ್ನ ಬಾಡಿಗೆ ಕೆಡಿಸಿ ಬಿಡಕ್ಯೋ. ಸಾರಿ ಸರ್, ಸಾರಿ, ತಲೆ ಕೆಡ್ಸ್ಕೊಬೇಡ್ರಿ. ನೀನ್ ಪರ ತವ್ರ ಮನಿ ಹೋಗೋದು, ಆಮೇಲೆ ಬಡಿ ಹೋಗ್ಕನ್ನ. ಬರ್ರಿ ಸರ್ ಬರ್ರಿ, ನಡಿ ಶನಿ ಮಾಡಿ ಅಂದಿಸ್ಕೊ ನಾನು. ಅಂತಿಂತು ನಮ್ಮಣ್ಣ ಹೇಳ್ದಂಗೆ ತನ್ನ ನೀಚ್ ಬುದ್ಧಿ ತಾನು ತೋರ್ಸ ಬಿಟ್ಟ. ಅಲ್ಲ ಆರಾಣಿವರಕ್ಕೆ. Wait, I will explain you everything. My father have 2 wives. Yeah, I know that he has 2 wives. Second wife son is you. And first wife son is that another. ಏನ್ ಗುಸು ಇಂಗ್ಲೀಷ್ದಾಗ ಚಾಲೂ ಮಾಡ್ಯಾರ. ನಮಗಟ್ ಹೇಳಲ್ಲ ಯಾರ ಇವ್ರ ಈ ನಮ್ಮನಿ ಹತ್ಯಾರ ತಗೊಂಡ್ ಬಂದ್ ನಿನಗ ಅವಾಜ್ ಮಾಡತ್ತಾನ. ಯಾರ ಇವ್ರ? ಏನ್ ಎದಕ್ ಬಂದಾರ ಇವ್ರ? ಏನಿಲ್ರಿ, ನಮ್ಮ ಅಪ್ಪಗ 2 ಹೆಣ್ತಿರಿ. 2 ಹೆಣ್ತಾರ? ಎರಡನೇ ಹೆಣ್ತಿ ಮಗ ನಾರಿ. ಮೊದ್ಲೇ ಹೆಣ್ತಿ ಮಗ ಇನ್ನೊಬ್ಬ ಅದನ್ರಿ. ಅಂದ್ರ ನಮ್ಮವ್ವ ಅದಳಲ್ರಿ ದೊಡ್ಡವ್ವ. ದೊಡ್ಡವ್ವನ್ ಅಪ್ಪರಿವ. ನಿಮ್ ಮತ್ತೊಬ್ಬಕ್ಕೆ ಅವ್ವದಾಳ, ಅವ್ರ ಅಪ್ಪಿವ. ರೀ ಇವ ನಮ್ಮಣ್ಣಗ ಅಜ್ಜ ಆಗ್ಬೇಕ್ರಿ. ಇವ ಏನೈತ್ರಿ ನನಗೂ ಒಂಥರ ಅಜ್ಜ ಆಗ್ಬೇಕ್ರಿ. ಅದ ಏನಾರ ಅಜ್ಜ ಆವಾಲಕ ಏನಾರ ಆವಾಲಕ. ಈಗ ನಾ ಎದಕ್ ಬಂದಾರ ಅದನ್ನ ಕೇಳ್ಯಾರ. ಲಗುಟ್ ಹೋಗ್ಬೇಕಿನ್ ತವ್ರ ಮನಿ ಬಿಟ್ಟು ನಿಮ್ನ ಬಾಡಿಗೆ ಮಾಡ್ಬೇಕು. ನಾ ಸಂಗ್ ತುಂಬುದೈತಿ ಅಂದ ಅರ್ಥ ಮಾಡ್ಕೊರಿ. ಎದಕ್ ಬಂದಾರ ಕೇಳ್ಕೊಂಡಾರ ಬರ ಹೋಗ. ಆಯ್ತ್ರಿ, ನಾ ಕೇಳ್ಕೊಂಬರ್ ಹೋಗ. ಬಾರೋ ನನ್ನ ರಾಜ ಬಾ. ಎಷ್ಟು ದಿವಸ ಆತು ನಿನ್ನ ದಾರಿ ಕಾಯತ್ತಿದ್ದು. ನಿಮ್ಮಪ್ಪ ಅಂದ್ರೆ ನನ್ನ ಹಳೆಯ 2 ನಂಬರ್ ತೆಗೆದ ಮಾಡಿದೆ. ಏನಂತ ಕೇಳ್ತಿ? 2 ಮದುವೆ ಆದ. ನನ್ನ ಮಗಳನ್ನ ನಿಮ್ಮ ಅವ್ವನ ಆದ್ರೆ ಆಗವಲ್ಲಕ್ಕ ಅತ್ರಾಗೂ 2 ನಂಬರ್ ಮಾಡಿದೆ. ನನ್ನ ಮೊಮ್ಮಗನ ಹೆಸರಲ್ಲೇ 30 ಎಕರೆ, ನಿನ್ನ ಹೆಸರಲ್ಲೇ ಒಂದು 100 ಎಕರೆ ಹೊಲ ಬರದ. ಅದನ್ನೆಲ್ಲ ನೋಡಿ ನಾ ಸುಮ್ಕೊಂಡಂಗಿಲ್ಲ. ನೀ ಹೆಂಗಾರು ನಮ್ಮ ಕೈಯಾಗಿ ಸಿಕ್ಕಿ ನಿನ್ನ ಕೊಂದ ಆ 100 ಎಕರೆ ಹೊಲ ನನ್ನ ಮೊಮ್ಮಗನ ಹೆಸರಲ್ಲಿ ಹಚ್ಚೋ ತಕ ನನಗೆ ಸಮಾಧಾನ ಇಲ್ಲ. ಬಾರೋ ಬಾ. ನೀನ ನಿನ್ನ ಮಗಳ ಎಷ್ಟು ನೀಚದ್ರಿ ಅಂತನ ನಮ್ಮಪ್ಪ ನಿಮ್ಮನ್ ಬಿಟ್ಟ ನಮ್ಮವನ್ ಕಡೆ ಬಂದಿದ್ದು. ಯಾಕಂದ್ರ ನಮ್ಮವನ್ ಮೇಲೆ ಇರೋಂಥ ಪ್ರೀತಿಗೆ ಅದ ನಮ್ಮಪ್ಪ ನಮ್ಮವನ್ ಮೇಲೆ ಇಟ್ಟ ಪ್ರೀತಿಗೆ ನನಗ್ 100 ಎಕರೆ ಹೊಲ ಬರ್ದ್ ಕೊಟ್ಟ. ಅದ್ನಾಕ್ ನಾನ್ ನಿಮಗ್ ಬಿಟ್ಟು ಕೊಡ್ಬೇಕು. ನಿನಗ ಕೋಡತ್ತ ಯಾರಂದಾರ? ನಿನ್ ಕಡೆ ನಾವು ಕೇಳಾಕ್ ಬಂದಿಲ್ಲ, ಕಸ್ಕೊಳಾಕ ಬಂದು. ನೀ ಇದ್ರನಲ್ಲ ಆ 100 ಎಕರೆ ನಿನ್ನ ಹೆಸರಲ್ಲಿ ಆಗೋದದ ಹೊಲ. ನಿನ್ನ ಕೊಂದ್ ಬಿಟ್ರ ಬಗಿನ ಹರಿತ. ಕಾನೂನು ಪ್ರಕಾರವಾಗಿ ಆ ಹೊಲ ಎಲ್ಲ ನಮ್ದಾಕೈತಿ. ಯಾಕಪ್ಪ ಅಂದ್ರ ನಿಮ್ ಸಂಬಂಧಿಕರು ನಾವ. ತಗೊಳ್ಳಿ ಅವ್ರ. ಕಕ್ಕ ಹಿಂಗ್ಯಾಕ್ ಮಾಡತ್ತಿ? ಏನೇನಿದೆ? ಮುಪ್ಪಿನ ಕಾಲದಾಗ ಉಪ್ಪಿನಕಾಯಿ ತಿನ್ಕೋತ ಮನ್ಯಾಗ ಮೊಮ್ಮಕ್ಕಳ ಆಡ್ಸೋರು ಬಿಟ್ಟ ಒಂದು ಬಂದು ಕೆಡ್ಕೊಂಡ್ ಇಂತ ಚಪ್ಪರ್ ಸುಳ್ ಮಕ್ಕಳನ್ನ ಕರ್ಕೊಂಡ್ ಬಂದ. ಈ ಇಂಚಿ ಮಾರ್ಯಾನ ಯಾಕ ಅನ್ಸತಿ? ಯಾರ್ ನೀ? ಏನಾಗೈತಿಗ? ನಮ್ಮ ಫ್ಯಾಮಿಲಿ ಮ್ಯಾಟರ್ದಾಗ ಮಾತಾಡವ ನೀ ಯಾವ? ಅಲ್ಲ
എന്താ ഇത് പ്രശ്നം? എനിക്ക് ഒന്നും മനസ്സിലാവണില്ല. അവരൊക്കെ എന്താ പറയണത്? നിങ്ങളെങ്ങനെ എനിക്ക് മനസ്സിലാക്കി തരുവോ? ಏವಾ ಅವ್ರದ್ದು ಒಂದ್ ಜರ ಅರ್ಧಂಬರ್ಧ ತಿಳಿ ಐತ್ರಿ. ನಿಂದ್ರ ಏನೂ ತಿಳಿವಾತ. ಗಪ್ ಕುಂದ್ರ ನಾವ್ ಒಳೆ ಬಂದು ಸಿಕ್ಕು ಇಲ್ಲಿ. ನೀ ಕೇಳೋದು ಖರೆ ಐತಿ ಕಾಕ. ನಿಮ್ಮ ಫ್ಯಾಮಿಲಿ ಮ್ಯಾಟ್ರಕ್ಕೆ ನಾ ಏನು ಸಂಬಂಧ? ಆದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾನೆ ಕಾಕ, ಅರ್ಥ ಮಾಡ್ಕೋತಿ ಅನ್ಕೋತನು. ಭಾಳ ದಿವ್ಸಕ್ಕೆ ಒಂದು ಚಲೋ ಬಾಡಿಗೆ ಸಿಕ್ಕೈತಿ. ಒಂದು 4 ರೊಕ್ಕ ಹಾಕಾವತ್ತೇಳಿ ಆಸೆಗೆ ಬಿದ್ದನು. ಭಾಳ ದಿವ್ಸಕ್ಕೆ ಬಾಡಿಗೆ ಸಿಕ್ಕೈತಿ. ಇವನು ಕರ್ಕೊಂಡು 4 ದಿನ ಅಡ್ಡಾಡ್ಬೇಕು ನಾನು. ಅಂಥದ್ರಾಗ ಮತ್ತೊಂದು ಏನು ಅರ್ಜೆಂಟಪ್ಪ ಅಂದ್ರೆ ನನ್ನ ಹೆಂಡತಿಗೆ ತವ್ರ ಮನೆಗೆ ಬಿಟ್ಟು ಇವ್ರನ್ನ ಅಡ್ಡಾಡಿಸ್ಬೇಕು ನಾ. ಮನ್ಯಾಗ ಒಂದು ಸ್ವಲ್ಪ ತ್ರಾಸ ನಡೆದೈತಿ. ಯಾಕಂದ್ರೆ EMI ತುಂಬಬೇಕು, ಕರೆಂಟ್ ಬಿಲ್ ತುಂಬಬೇಕು, ಸಂಘ ತುಂಬಬೇಕು. 4 ದಿನ ಬಿಟ್ಟು ಬೇಕಾದ್ರೆ ಈ ಮನುಷ್ಯ ಅಂತ ನಾ ಇಲ್ಲೇ ಬಿಡ್ತಾನು. ನೀ ದುನಿಯಾ ಮಾಡ್ಕೊರಕ್ಕೆ ಕಾಕ, ನೀ ಅರ್ಥ ಮಾಡ್ಕೋತಿ ಅನ್ಕೋತಾನು. ಹಾಂ ಕಾಕ ಅರ್ಥ ಮಾಡ್ಕೋತಾನ. ಬರ್ತು ಕಾಕ, ಬರೋ ಇಲ್ಲಿ. ಎಲ್ಲ ಈ ನಮ್ಮನೆ ಹುಡುಗರನ್ನ ಕರ್ಕೊಂಬಂದನು. ಅವ್ರ ಕಡೆ ಲಾಂಗ ಮಚ್ಚ, ನನ್ನ ಕಡೆ ಡಬಲ್ ಬಾರ್ ಬಂದಕೈತಿ. ಇಂಥ ಸೀರಿಯಸ್ ಮ್ಯಾಟ್ರ್ ನಡೆದೈತಿದ್ರಾಗ ನಿನ್ನ ಸಂಘ ತುಂಬಬೇಕು, EMI ಕಟ್ಟಬೇಕು, ಹೆಂಡ್ತಿನ ತವ್ರ ಮನೆಗೆ ಬಿಟ್ಟು ಬರಬೇಕು. ಆಟ ಹಚ್ಚಿದೆ ನೀನು. ಅವನು ಹೋಗ್ಯೋ ಏನು ಗುಂಡು ಹಾಕೊಳ್ಳೋ ಬಡ್ಡ್ಯಾಗ. ಇಂಥ ಗುಂಡ ಪಂಡಕ್ಕೆ ಅಂಜು ಗಂಡ ಅಲ್ಲ. ಪಕ್ಕಾ ಉತ್ತರ ಕರ್ನಾಟಕ ಹುಡುಗದನು. ಅಂಥದ್ರಾಗ ಡ್ರೈವರ್ ಅದನು. ನಿಮ್ಮಂಥವ್ರನ್ನ 8 ಮಂದಿ ನೋಡಿಲ್ಲ ಕಾಕ. ನೋಡು ಕಾಕ, ಒಂದು ಮಾತು ಹತ್ತು ಕರೆಕ್ಟಾಗಿ ಕೇಳ್ಕೊ. ನಮಗೆ ಬಾಡಿಗಾರ ಅಂದ್ರೆ ದೇವ್ರು ಇದ್ದಂಗೆ. ನಾವು ದೇವ್ರನ್ನ ಯಾವತ್ತೂ ಬಿಟ್ಟು ಕೊಡಂಗಿಲ್ಲ. 4 ದಿನ ಬಿಟ್ಟು ಇಲ್ಲಿ ಕರ್ಕೊಂಡು ಬಂದು ನಿಮ್ಮ ಕೈಯಾಗ ಕೊಟ್ಟು ಹೋಗೋಣ ಅಂತ ಹೇಳತ್ತನ. ಅಷ್ಟೇ ಅರ್ಥ ಮಾಡ್ಕೊಂಡು ಬಿಡ. ತಿಳಿತಿಲ್ಲ? 100 ಎಕರೆ ಹೊಲಸ ಸಂಬಂಧ 100 ಮಂದಿನ ಕೊಲ್ಲಾಕೋ ಹೆಸು ಮಕ್ಕಳಲ್ಲ ನಾವು. ಅವ್ನ ಜೋಡಿ ನಿನ್ನ ತೊಗೊಂಡೇನ ನಿನ್ನವನ. ചേച്ചി ഇവരെന്താ ഇതൊക്കെ പറയണ? എന്താ ബഹളം ഉണ്ടാക്കണത്? തോക്കാൻ അത് ഇതൊക്കെ പറയാ ചേച്ചി. എനിക്ക് ഒന്നും മനസ്സിലാവണില്ല. നിങ്ങൾ മനസ്സിലാക്കി തരുവോ പ്ലീസ്? ಏವ ನೀ ಏನು ಚೇಚಿ ಚೇಚಿ ಚಿಚ್ಚಿ ಹಚ್ಚಿದೇವ? ನನಗೆ ತಿಳಿವಾತು. ನನಗೆ ಮೊದಲ ಒಂದು ತಿಳಿದ್ರೆ ತಿಳಿವಾತು. ನನ್ನ ಗಂಡು ನೋಡ್ರಿ ಅಲ್ಲಿ ಹೋಗಿ ಸಿಕ್ಕೊಂಡಿತ್ತಿ. ನೀ ಏನು ಹಚ್ಚಿದೇವ? ಒಳೆ ಬಂದು ಸಿಕ್ಕೊಂಡು ನಾವು. ಅಲ್ಲ ನಿನ್ನ ಅವನು ನನ್ನ ಬಡಿತಿ. ಮನೆ ಕಟ್ಟಾಕ ಸಿಮೆಂಟ್ ಹಾಕ್ತಾರೆ ಜೇಕೆ. ವಯಸ್ಸಾಗೈತಂತ ಕಿಮ್ಮತ್ ಕೊಟ್ರೆ ನನ್ನ ಬಡಿತೋ ಬೋಸಿಡಿಕೆ. ನಿನ್ನವನ ಯಾವಾರ ಇದ್ದಿದ್ದ ನನಗ ನಮ್ಮ ಹುಡುಗ. ನೀವೊಬ್ಬ ಕಾರ್ ಗಾಡಿ ಡ್ರೈವರ್ ಆಗಿ ನನ್ನ ಮೇಲೆ ಕೈ ಮಾಡ್ತಿ. ಈ ಮಗನಿಗಿಂತ ಈ ಮಗನ ಮೊದಲು ಅಬಸಣ. ಅಯ್ಯೋ